ಕಡೆಗೆ ಕಣ್ಣೀರು ಹಾಕ್ತಾನೆ ಕೋರ್ಟ್ನಿಂದ ಪವಿತ್ರ ಗೌಡ ಹೊರಟಿದ್ದಾರೆ. ಕೋರ್ಟ್ನಿಂದ ಮನೆಯತ್ತ ಪವಿತ್ರ ಗೌಡ ಹೊರಟಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಆಚೆ ಬರಬೇಕಾದ್ರೆ ಅವರು ಕಣ್ಣೀರು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೋರ್ಟ್ನ ಹಿಯರಿಂಗ್ನಲ್ಲಿ ಆದಂತಹ ಬೆಳವಣಿಗೆಯಿಂದ ಈ ಕಣ್ಣೀರ ಅಥವಾ ತಮ್ಮ ಗೆಳೆಯ ಮಾತಾಡಿಸ್ಲಿಲ್ಲ ಅನ್ನುವಂತಹ ಕಣ್ಣೀರ ಗೊತ್ತಿಲ್ಲ, ಯಾವ ವಿಚಾರಕ್ಕೆ ಕಣ್ಣೀರು ಅಂತ. ಒಟ್ಟಿನಲ್ಲಿ ಕಣ್ಣೀರು ಹಾಕ್ತಾನೆ ಅವರು ಮುಂದಕ್ಕೆ ಸಾಗಿದ್ದಾರೆ. ಅಂದರೆ ಈ ಪ್ರಕರಣವನ್ನೇನಾದರೂ ರೀಕಾಲ್ ಮಾಡಿಕೊಂಡು ಏನೇನಾಯಿತು, ಹೇಗಿದ್ದೆ ಹೇಗಾದೆ ಅನ್ನೋ ರೀತಿಯಲ್ಲಿ ಏನಾದರೂ ಯೋಚನೆಗಳು ಬರುತ್ತಲ್ಲ, ನೂರಾರು ಯೋಚನೆ ಬರುತ್ತೆ. ಕೋರ್ಟು ಕಚೇರಿ ಅಂದರೆ ಅದು ಸಾಮಾನ್ಯ ಅಲ್ಲ. ಗಮನಿಸ್ತಾ ಇದ್ದೀರಾ ನೀವು, ಬೆಳಗ್ಗೆನೆ ಈ ಪ್ರಕರಣದ A1 ಆಗಿರುವಂತಹ ಪವಿತ್ರ ಗೌಡ ಕೂಡ ತಮ್ಮ RR ನಗರದ ನಿವಾಸದಿಂದ ಕೋರ್ಟ್ ಹಾಲ್ಗೆ ಬಂದರು. ಹಿಯರಿಂಗಲ್ಲಿ ಅಟೆಂಡೆನ್ಸನ್ನು ಹಾಕ್ತಾರೆ. ಇಲ್ಲೂ ಕೂಡ ಅಷ್ಟೇ, ಅಟೆಂಡೆನ್ಸ್ ಹಾಕಿ ಇವರು ಬಂದಿದ್ದಾರೆ ಅಂತ ತೋರಿಸಿದ ನಂತರ ಇವ್ರದ್ದೇನಾದರೂ ಮನವಿಗಳಿದ್ರೆ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ನ್ಯಾಯಾಧೀಶರ ಮುಂದೆ. ಡೀಟೇಲ್ಸ್ ಕೊಡ್ತಾರೆ. ಮುರಳಿ, ಯಾವ ಕಾರಣಕ್ಕೆ ಪವಿತ್ರ ಗೌಡ ಕಣ್ಣೀರು ಹಾಕಿದ್ರು ಅನ್ನೋದು ಏನಾದರೂ ಗೊತ್ತಾಗಿದೆಯಾ? ಏನೇನು ಬೆಳವಣಿಗೆ ಆಯಿತು ಕೋರ್ಟ್ ಆವರಣದಲ್ಲಿ? ಮಮತಾ, ಪ್ರಮುಖವಾಗಿ ಕಳೆದ ಬಾರಿ ವಿಚಾರಣೆ ಸಂದರ್ಭದಲ್ಲಿ ಅಂದರೆ 6 ತಿಂಗಳ ಬಳಿಕ ಜೈಲಿನಿಂದ ಜಾಮೀನನ್ನು ಪಡ್ಕೊಂಡು ಎಲ್ಲ ಆರೋಪಿಗಳು ಕೂಡ ಬಿಡುಗಡೆ ಆಗಿರ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಯಾರು ಕೂಡ ಭೇಟಿಯಾಗಿರಲಿಲ್ಲ. ಅಂದರೆ ಹೊರಗಡೆ ಬೇಲ್ ಪಡ್ಕೊಂಡು ಹೊರಗಡೆ ಬಂದ ಬಳಿಕ ಆ ಸಂದರ್ಭದಲ್ಲಿ ಭೇಟಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಕೋರ್ಟ್ನ ವಿಚಾರಣಾ ಸಂದರ್ಭದಲ್ಲಿ ಇಬ್ಬರು ಆರೋಪಿಗಳು ಕೂಡ, ಅಂದರೆ ಇಬ್ಬರು ಗೆಳೆಯರು ಕೂಡ ಏನು ಭೇಟಿಯಾಗಿ ಆಡುವಂಥ ಪ್ರಯತ್ನನ ಮಾಡಿದ್ರು. ಆ ಸಂದರ್ಭ ಕಳೆದ ಬಾರಿ ವಿಚಾರಣಾ ಸಂದರ್ಭದಲ್ಲಿ ದರ್ಶನ್ ಅವರನ್ನ ಮಾತನಾಡಿಸುವಂಥದ್ದು ಮತ್ತು ಸಂತೈಸುವಂಥ ಒಂದಷ್ಟು ಕೆಲಸವನ್ನು ಮಾಡಿದರು. ಆದರೆ ಇವತ್ತಿನ ವಿಚಾರಣಾ ಸಂದರ್ಭದಲ್ಲಿ ಅಂದರೆ ಈ ಒಂದು ಕಾಲ ತಿಂಗಳುಗಳ ಸಂದರ್ಭದಲ್ಲೂ ಕೂಡ ಪವಿತ್ರ ಗೌಡ ಮತ್ತು ದರ್ಶನ್ ಹೊರಗಡೆ ಯಾವತ್ತೂ ಮುಖಾಮುಖಿಯಾಗಿ ಭೇಟಿಯಾಗಿಲ್ಲ, ಅಂದರೆ ತಿಳಿದಿರುವಂಥ ಮಾಹಿತಿ ಪ್ರಕಾರ. ಆದರೆ ಇವತ್ತು ಕೋರ್ಟ್ ಹಾಲ್ಗೆ ಬಂದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪವಿತ್ರ ಗೌಡಗೆ ನಿರೀಕ್ಷೆ ಇತ್ತು ದರ್ಶನ್ ಮತ್ತೆ ಮಾತನಾಡಿಸಬಹುದು, ಈ ರೀತಿಯ ಅಂದರೆ ಅವರಿಬ್ಬರ ಗೆಳೆತನ ಗೊತ್ತಿರುವಂಥ ವಿಚಾರ. ಆ ಹಿನ್ನೆಲೆಯಲ್ಲಿ ಮಾತನಾಡಿಸುವ ನಿರೀಕ್ಷೆಯಲ್ಲಿ ಇದ್ರು. ಆದರೆ ಇವತ್ತು ದರ್ಶನ್ ಅವರನ್ನ ಮಾತನಾಡಿಸುವಂಥ ಪ್ರಯತ್ನಗಳನ್ನೇ ಮಾಡಲಿಲ್ಲ, ಅವರಿಂದ ದೂರ ಉಳಿಯುವಂಥ ಪ್ರಯತ್ನಗಳನ್ನ ಮಾಡಿರೋಂಥದ್ದು. ಅಂದರೆ ಕೋರ್ಟ್ ಕಲಾಪ ಪ್ರಾರಂಭವಾಗಿ ಕೋರ್ಟಿಂದ ಹಿಯರಿಂಗ್ನ ಮುಗಿಸ್ಕೊಂಡು ಹೊರಗಡೆ ಬರೋ ತನಕ ಕೂಡ, ಅಂದರೆ ಪವಿತ್ರ ಗೌಡ ಯಾವಾಗ ಹೊರಗಡೆ ಹೋಗ್ತಾರೆ ಆ ಹೊರಗಡೆ ಹೋಗೋ ತನಕ ಕೂಡ ದರ್ಶನ್ ಕಾದು ಕೋರ್ಟ್ನ ಆವರಣದಲ್ಲೇ ಇರುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಅದಾದ ಬಳಿಕ ಹೊರಗಡೆ ಬಂದಂಥದ್ದು, ಪವಿತ್ರ ಗೌಡ ಹೊರಗಡೆ ನಿರ್ಗಮಿಸಿದ್ದಾರೆ ಅಂತ ಗೊತ್ತಾದ ಬಳಿಕ ದರ್ಶನ್ ಹೊರಗಡೆ ಬರುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಪವಿತ್ರ ಗೌಡ ಭಾವುಕರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕೆಂದರೆ ಒಂದು ಕಾಲು ತಿಂಗಳ ಕಾಲ ಅವರು ಮಾತಾಡ್ಸ್ಲಿಕ್ಕಾಗಲಿಲ್ಲ, ಅಂದರೆ ದೂರವಾಣಿ ಸಂಪರ್ಕದಲ್ಲೂ ಕೂಡ ಇವರಿಬ್ಬರು ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಭಾವುಕರಾಗಿದ್ದಾರಾ ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆಗಳು ಇರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ.